ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಈ ಒಂದು ಬ್ಲಾಗ್ ಬಂದು ಸ್ಯಾಟರ್ಡೆಯ ಮಿನಿ ಬ್ಲಾಗ್ ಆಗಿರುತ್ತೆ. ಇವಾಗಂತೂ ಕ್ರಿಸ್ಮಸ್ ಸೀಸನ್ ಇರೋದ್ರಿಂದ ಮಾಲ್ಗಳಲ್ಲಿ ಮಾಡಿರೋಂಥ ಕ್ರಿಸ್ಮಸ್ ಟ್ರೀ ಆಗಿರ್ಬೋದು, ಸೆಂಟಾ ಕ್ಲಾಸ್ ಆಗಿರ್ಬೋದು, ಆ ಒಂದು ಡೆಕೋರೇಷನ್ ನೋಡೋದೇ ಒಂಥರ ಚಂದ ಅಂತ ಹೇಳ್ಬೋದು. ನಾವು ಬಂದಿರುವಂತಹ ಮಾಲು ವೈಟ್ ಫೀಲ್ಡ್ ನಲ್ಲಿ ಇರುವಂತ ಫಿನಿಕ್ಸ್ ಮಾರ್ಕೆಟ್ ಸಿಟಿ. ಆಕ್ಚುಲಿ ಕ್ರಿಸ್ಮಸ್ ದಿನ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನ್ಸುತ್ತೆ, ಬಟ್ ಅವತ್ತು ರಶ್ ಇರುತ್ತೆ ಅನ್ಬಿಟ್ಟು ನಾವು ಲೇಟ್ ಆಗಿ ಬಂದ್ವಿ. ನ್ಯೂ ಇಯರ್ ತನಕನೂ ಕೂಡ ಈ ಒಂದು ಡೆಕೋರೇಷನ್ ಇರುತ್ತೆ. ತುಂಬಾ ಮಾಲ್ಗಳೆಲ್ಲ ಹೋಗಿದೀವಿ, ಬಟ್ ಈ ಒಂದು ಸೀಸನ್ ಅಲ್ಲಿ ಒಂದೊಂದು ಮಾಲ್ ಅಲ್ಲಿ ಒಂದೊಂದ್ ತರ ಡಿಫ್ರೆಂಟ್ ಆಗಿ ಎಲ್ಲ ಡೆಕೋರೇಷನ್ ನ ಮಾಡಿರ್ತಾರೆ. ಇಲ್ಲಿ ಯಾವ ರೀತಿ ಮಾಡಿದ್ದಾರೆ ಅಂತ ನೋಡೋದಕ್ಕೆ ಅನ್ಬಿಟ್ಟು ಈ ಒಂದು ಮಾಲ್ಗೆ ನಾವು ಬಂದಿದ್ವಿ. ಸೊ ತುಂಬಾನೇ ಚೆನ್ನಾಗಿ ಅಲ್ಲಿ ಒಂದು ಅರೇಂಜ್ಮೆಂಟ್ ನ ಮಾಡಿದ್ರು ಕ್ರಿಸ್ಮಸ್ಗೆ. ಈ ಒಂದು ಸೀಸನ್ ಅಲ್ಲಂತೂ ಮಾಲ್ಗಳಲ್ಲಿ ನೋಡೋದಕ್ಕೆ ಸಕ್ಕತ್ತಾಗಿರುತ್ತೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಟ್ರೀ ಎಲ್ಲ ಅರೇಂಜ್ ಮಾಡಿದ್ರು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ತುಂಬಾನೇ ಸಕ್ಕತ್ತಾಗಿತ್ತು ಅಂತ ಹೇಳ್ಬೋದು. ಕರೆಕ್ಟ್ ಟೈಮ್ಗೆ ಫೋಟೋಸ್ನ ವಿಡಿಯೋಸ್ನ ಮಾಡ್ಕೋಬೇಕಾದ್ರೆ ಸ್ನೋಫಾಲ್ ಕೂಡ ಬಂತು. ತುಂಬಾನೇ ಖುಷಿ ಆಯ್ತು ನನಗಂತೂ. ಜನ ಅಂದ್ರೆ ಜನ ಅಂತ ಹೇಳ್ಬೋದು. ತುಂಬಾನೇ ಜನ ಇದ್ರು. ಹಾಗೆ ಪಿಕಾಕ್ ಡಿಸೈನ್ ಅಲ್ಲೂ ಕೂಡ ಲೈಟ್ ಸೆಟ್ಟಿಂಗ್ಸ್ ಎಲ್ಲ ಮಾಡಿದ್ರು. ಒಂದಷ್ಟು ಫೋಟೋಸು ವಿಡಿಯೋಸ್ನೆಲ್ಲ ತಗೊಂಡು ಶಾಪಿಂಗ್ ಮಾಡೋಣ ಅಂತ ಹೊರಟ್ವಿ. ಅವಾಗ ಅಪ್ಪು ಕಣ್ಣಿಗೆ ಬಿದ್ದಿದ್ದು ಮಿಸ್ಟರ್ ಬೀಸ್ಟ್ ಚಾಕ್ಲೇಟ್. ಸೊ ನಿಮಗೆ ಗೊತ್ತೇ ಇರುತ್ತೆ, ಮಿಸ್ಟರ್ ಬೀಸ್ಟ್ ನಂಬರ್ 1 ಯೂಟ್ಯೂಬರ್ ಅಂತ. ಇಂಡಿಯಾದಲ್ಲಿ ಅವರ ಒಂದು ಚಾಕ್ಲೇಟ್ ನ ಲಾಂಚ್ ಮಾಡಿದ್ದಾರೆ, ಮಿಸ್ಟರ್ ಬೀಸ್ಟ್ ಅಂತ. ಸೊ ಅದು ನೋಡಿದ್ಮೇಲೆ ಅಪ್ಪು ಸುಮ್ನೆ ಬರ್ತಾನ. ಸೊ ಅದನ್ನು ಕೂಡ ಪರ್ಚೇಸಿಂಗ್ ಮಾಡ್ಕೊಂಡು ಬಂದ್ವಿ. ಈ ಒಂದು ಬ್ಲಾಗ್ ಇದಾಗಿತ್ತು. ಈ ಒಂದು ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಥ್ಯಾಂಕ್ ಯು.